ಸಂಮೋಹಿನಿ ಶಾಸ್ತ್ರ ಅಥವಾ ಸಂಮೋಹನ ಶಾಸ್ತ್ರ, ಇಂಗ್ಲೀಷಲ್ಲಿ ಹಿಪ್ನಾಟಿಸಮ್ ಅಂತಾರೆ. ಸೊ ಮಾತುಗಳಿಂದ ನಡೀತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿ ಆದ್ದರಿಂದ ಇಟ್ ಈಸ್ ಸೇಫ್. ಏಕಾಗ್ರತಾ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಂಮೋಹಿನಿ ರಾಮಬಾಣ. ಇದ್ರ ಜೊತೆಗೆ ಆತ್ಮವಿಶ್ವಾಸ. ತುಂಬ ಜನರಿಗೆ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತದೆ. ಸಂಮೋಹಿನಿ ಅಂದ ತಕ್ಷಣ ನಮ್ಮನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಚಾಕು ಡಾಕು ಕೈಲಿದ್ದರೆ ಒಂದು ಜೀವ ಹತ್ಯೆ ಆಗ್ತದೆ. ನಿಜ. ಚಾಕು ಡಾಕ್ಟ್ರ್ ಕೈಲಿದ್ದರೆ ಒಂದು ಜೀವ ಉಳಿತದೆ. ಎಸ್. ನಿದ್ರೆ ಮಾಡಿ ಉದ್ಧಾರ ಆಗಿ ಅಂತ ನಾವು ಹೇಳ್ತಿರ್ತೀವಿ. ಓಕೆ. ಆದರೆ ನಿದ್ರೆ ಅಂದರೆ ರಾತ್ರಿ ನೀವು ಮಾಡುವ ನಿದ್ರೆ ಅಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಾನಸ ಸರೋವರದಲ್ಲಿ ನೀವು ಸಾಕಷ್ಟು ಎಪಿಸೋಡ್ಗಳನ್ನ ನೋಡಿದ್ದೀರಾ. ಮನಸ್ಸಿನ ಬಗ್ಗೆ ವಿಶೇಷವಾಗಿ ನಾವು ಮಾತಾಡಿದ್ದೀವಿ. ಅಧ್ಯಾತ್ಮದ ಬಗ್ಗೆ, ಆತ್ಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ದೀವಿ. ಆದರೆ ಇವತ್ತು ಒಬ್ಬ ವಿಶೇಷ ವ್ಯಕ್ತಿ, ವಿಶೇಷ ಗುರು ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ, ಅದಾದ ನಂತರ ನಾವು ಅವ್ರ ಜೊತೆ ಮಾತಾಡೋಣ. ಮೊದಲಿಗೆ ಅವರ ಪರಿಚಯ. ಸೊ ನಮ್ಮ ಜೊತೆಗಿದ್ದಾರೆ ಸಂಮೋಹಿನಿ ಶಾಸ್ತ್ರಜ್ಞರು, ಪುನರ್ಜನ್ಮ ತಜ್ಞರು ಮತ್ತು ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ರಾಮಚಂದ್ರ ಗುರೂಜಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ, ನಿಮಗೆ ನಮಸ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ತೆ ಗೌರೀಶ್ ಅಕ್ಕಿ ಅವರೇ. ನಮಸ್ಕಾರ. ನಮಸ್ಕಾರ. ಸೊ ನಾನು ವೈಯಕ್ತಿಕವಾಗಿ ಹೇಳೋದಾದರೆ ಗುರುಗಳನ್ನ ಭೇಟಿ ಮಾಡಿದ್ದೀನಿ. TV9 ಅವ್ರು ಬಂದಿದ್ದರು. ನಾನು ಅಲ್ಲಿ ಅವಾಗ ಕೆಲಸ ಮಾಡ್ತಿದ್ದೆ 2009 ಸುಮಾರು ವರ್ಷಗಳಾಗೋಯ್ತು. ಆಮೇಲೆ ನಾನು ಕಾರ್ಯಕ್ರಮಗಳು ನೋಡಿದ್ದೀನಿ, ಆದರೆ ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ನಾನು ಅವ್ರ ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ಕಿದೆ. ನಮ್ಮ ಮಾನಸ ಸರೋವರದಲ್ಲಿ ನಾವೆಲ್ಲವನ್ನೂ ಸೈಂಟಿಫಿಕ್ ಬೇಸಿಸ್ ಮೇಲೆ ಮಾಡ್ತೀವಿ ಬಿಟ್ಟರೆ ಕೇವಲ ನಂಬಿಕೆಗಳ ಆಧಾರದ ಮೇಲೆ ನಾವೇನು ಮಾಡಲ್ಲ, ನಿಮಗೆಲ್ಲ ಗೊತ್ತಿರುವಂಥದ್ದು. ಮತ್ತು ಎಲ್ಲ ಪ್ರಶ್ನೆಗಳಿಗೆ ನಾವು ಓಪನ್ ಆಗಿರ್ತೀವಿ. ನಿಮ್ಮ ಪ್ರಶ್ನೆಗಳಿಗೆ ನಾವು ಓಪನ್ ಆಗಿರ್ತೀವಿ, ನನ್ನ ಪ್ರಶ್ನೆಗಳಿಗೆ ಗುರುಗಳು ಓಪನ್ ಆಗಿರ್ತಾರೆ. ಸೊ ಆ ಥರದೊಂದು ಕಾರ್ಯಕ್ರಮನ ಮಾಡ್ತೀವಿ. ಇವತ್ತು ಕೂಡ ಆ ಥರದ್ದೇ ಒಂದು ಭಾಳಷ್ಟು ಜನ ಟಚ್ ಮಾಡದೇ ಇರುವಂಥ, ಆದರೆ ಬಹಳಷ್ಟು ಜನರಿಗೆ ಕುತೂಹಲ ಇರುವಂಥ, ಸ್ವಲ್ಪ ಜನರಿಗೆ ಗೊತ್ತಿರುವಂಥ ಒಂದು ಶಾಸ್ತ್ರ ಅಂದರೆ ಅದು ಸಂಮೋಹಿನಿ ಶಾಸ್ತ್ರ ಅಥವಾ ಸಂಮೋಹನ ಶಾಸ್ತ್ರ, ಇಂಗ್ಲೀಷಲ್ಲಿ ಹಿಪ್ನಾಟಿಸಮ್ ಅಂತಾರೆ. ಸೊ ಈ ವಿಚಾರದ ಬಗ್ಗೆ ಮಾತಾಡೋಣ ಅಂಥೇಳಿ ನಾನು ಗುರುಗಳ ಜೊತೆ ಇವತ್ತು ಸಂದರ್ಶನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಮತ್ತೊಂದು ಸಲ ಸ್ವಾಗತ ಮತ್ತು ನಮಸ್ಕಾರ ಗುರುಗಳೇ. ಮೊದಲನೇದಾಗಿ ಸಂಮೋಹಿನಿ ಅಥವಾ ಸಂಮೋಹನ ಅನ್ನೋದು ನಮಗೆಲ್ಲ ಚಿಕ್ಕಂದಿನಿಂದನೇ ನಮಗೆ ಆ ಶಬ್ದ ಪರಿಚಯ ಆಗಿದೆ. ಮತ್ತು ಸ್ಟೇಜಲ್ಲಿ ಈ ಹಿಪ್ನಾಟಿಸಮ್ ಮಾಡೋದು ಅದನ್ನೆಲ್ಲ ಕೂಡ ನಾವು ನೋಡಿದ್ದೀವಿ. ಆದರೆ ಇವತ್ತು ಕಾಲ ಮತ್ತಷ್ಟು ಅಡ್ವಾನ್ಸ್ ಆಗಿದೆ, ಸೈನ್ಸ್ ಅಡ್ವಾನ್ಸ್ ಆಗಿದೆ. ಸೊ ಹೀಗಾಗಿ ಬಹುಶಃ ಅದ್ರ ಬಗ್ಗೆ ಇರುವಂಥ ರಿಸರ್ವೇಷನ್ಗಳು ಕೂಡ ಕಡಿಮೆ ಆಗಿರ್ಬೋದು, ಬಹಳಷ್ಟು ಜನ ಎಕ್ಸೆಪ್ಟ್ ಮಾಡ್ಕೋತಾ ಇರ್ಬೋದು. ಆದರೂ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಹೀಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂಮೋಹಿನಿ ಶಾಸ್ತ್ರ ಅಥವಾ ಸಂಮೋಹನ ಶಾಸ್ತ್ರ ಅಥವಾ ಹಿಪ್ನಾಟಿಸಮ್ ಅಂದರೆ ಏನು ಮತ್ತು ಎದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಗುರುಗಳೇ? ಸಂಮೋಹನ ಶಾಸ್ತ್ರ ಮನಃಶಾಸ್ತ್ರದ ಒಂದು ಉತ್ಕೃಷ್ಟವಾದ ಒಂದು ವಿಭಾಗ. ಆ ಪರಿಧಿಯಲ್ಲೇ ಬರ್ತದೆ. ಓಕೆ. ಮನಃಶಾಸ್ತ್ರದ ಪರಿಧಿಯಲ್ಲೇ ಬರ್ತದೆ. ಅಧ್ಯಾತ್ಮ ಶಾಸ್ತ್ರವೂ ಹೌದು. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳಿದನ್ನು ಸಂಧ್ಯಾವಿದ್ಯೆ, ಪರಾವಿದ್ಯೆ, ಪ್ರಾಣವಿದ್ಯೆ, ಬ್ರಹ್ಮವಿದ್ಯೆ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಕರೀತಾಯಿದ್ರು. ಸಂಮೋಹನ ಶಾಸ್ತ್ರ ಮಾನವನ ಒಳಿತಿಗಾಗೇ ಇರ್ತಕ್ಕಂಥ 64 ಶಾಸ್ತ್ರ ಪ್ರಕಾರಗಳಲ್ಲಿ ಒಂದಿದು. ಓಹೋ, ಓಕೆ ಓಕೆ. ರಸಾಯನಶಾಸ್ತ್ರ, ಭೂಗರ್ಭಶಾಸ್ತ್ರ, ಖಗೋಳಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ. ಈ ಶಾಸ್ತ್ರ ಅಂತ ಎಂಡಾಗ್ತಕ್ಕಂಥವು 64 ವಿದ್ಯೆಗಳು. ಒಬ್ಬ ರಾಜನಾಗಬೇಕಾದ್ರೆ ಈ 64 ವಿದ್ಯೆಗಳಲ್ಲಿ ಅವನು ಪಾರಂಗತನಾಗಿರಬೇಕು ಅಂತ ನಾವು ಕೇಳಿದ್ದೇವೆ. ಅದಾದ ಮೇಲೆ ಅದರ ಜೊತೆಗೆ ಬ್ರಹ್ಮವಿದ್ಯೆಯನ್ನು ಅವನು ಕಲ್ತಿರಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತಂದರೆ ರಾಜರ್ಷಿ ಜನಕ. ಅವನಿಗೆ 64 ವಿದ್ಯೆಗಳು ಗೊತ್ತಿತ್ತು. ಈ 64ರಲ್ಲಿ ಒಂದು ಸಂಮೋಹನ ಶಾಸ್ತ್ರ. ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಅಥವಾ ಕೆಲವು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ಚಿಕಿತ್ಸಕ ವಿಧಾನವೇ ಸಂಮೋಹನ ಶಾಸ್ತ್ರ. ಭಾಳ ಚೆನ್ನಾಗಿ ಹೇಳಿದ್ರಿ ನೀವು.
ಈಗ ಮನಸ್ಸಿಗೆ ನಾವು ಮಾನಸ ಸರೋವರ ಅಂತ ಅದಕ್ಕೆ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದು. ಮತ್ತು ಈ ಒಂದು ಕಾರ್ಯಕ್ರಮ ನೋಡುವಂಥವ್ರು ಭಾಳಷ್ಟು ಜನ ಮನಸ್ಸಿನ ಬಗ್ಗೆ ಕುತೂಹಲಿಗಳಾಗಿದ್ದಾರೆ. ಮತ್ತು ಕೆಲವೊಬ್ಬರು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಬಳಲುವಂಥವ್ರು ಕೂಡ ಇದನ್ನು ನೋಡ್ತಾರೆ ಮತ್ತು ಸಾಕಷ್ಟು ಅವರ ರಿಯಲ್ ಲೈಫ್ನ ಪ್ರಾಬ್ಲಮ್ಗಳನ್ನ ನಮ್ಗೆ ಹೇಳ್ತಾರೆ ಕೂಡ. ಹೀಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಂಮೋಹನ ಶಾಸ್ತ್ರದ ಬಗ್ಗೆ ನೀವು ಇಂಟ್ರೊಡಕ್ಷನ್ ಕೊಟ್ಟರೆ ಯಾರು ಇದಕ್ಕೆ ಒಳಪಡಬೇಕು, ಯಾರು ಸಂಮೋಹನ ಶಾಸ್ತ್ರವನ್ನು ಕಲಿಬೇಕು, ಅಥವಾ ಯಾರು ಸಂಮೋಹನ ಶಾಸ್ತ್ರವನ್ನು ಬಳಕೆ ಮಾಡಿಕೊಳ್ಬೇಕು? ನನ್ನ ಪ್ರಕಾರವಾಗಿ ಪ್ರತಿಯೊಬ್ಬರು ಕೂಡ ಒಂದು ಸೆಲ್ಫ್ ಡಿಫೆನ್ಸಿವ್ ಟೆಕ್ನಿಕ್ಸ್ ಗೊತ್ತಿರಬೇಕು. ಕರೆಕ್ಟಾಗಿ ಹೇಳ್ಕೊಡ್ತೀವಲ್ಲ, ಅವರನ್ನು ಇನ್ನೊಬ್ಬರ ಅವಲಂಬನೆ ಇಲ್ಲದೆ ಸ್ವರಕ್ಷಣೆ ಮಾಡ್ತಕ್ಕಂಥ ಒಂದು ರಕ್ಷಣಾ ತಂತ್ರಗಳನ್ನು ಕಲ್ತ್ಕೋಬೇಕು. ಹೌದು, ನಾನೇನು ಇನ್ಸಿಸ್ಟ್ ಮಾಡ್ತೇನೆ ಎಲ್ರಿಗೂ, ನೀವು ಕಲ್ತ್ಕೊಳ್ಳಿ. ನೀವು ಬೇರೆಯವರಿಗೆ ಹೇಳ್ಕೊಡೋಷ್ಟು ಮಟ್ಟಕ್ಕೆ ಕಲ್ಲದೇ ಇದ್ದರೂ ಕೂಡ ನಿಮಗೆ ಅನುಕೂಲ ಅಂದರೆ ನಿಮಗೇನೋ ಸಮಸ್ಯೆ ಬಂದಾಗ ನೀವೇ ವಾಸಿ ಮಾಡಿಕೊಳ್ಳೋಷ್ಟಾದರೂ ಸಂಮೋಹಿನಿ ಕಲೀರಿ. ಇದು ಧ್ಯಾನಶಾಸ್ತ್ರದ ಒಂದು ವಿಭಾಗವೇ ಇದು. ನಾವು ಧ್ಯಾನ ಮನಸ್ಸಿನ ಸ್ನಾನ ಅಂತ ಹೇಳ್ತೀವಿ. ಸೊ ಹಾಗೆ ಸಂಮೋಹಿನಿ ಶಾಸ್ತ್ರ ಗೃಹಿಣಿಯವರಿಂದ ಹಿಡ್ಕೊಂಡು, ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು, ದೇಶದ ಸೈನಿಕರಿಂದ ಹಿಡ್ಕೊಂಡು, ವಿಜ್ಞಾನಿಗಳಿಂದ ಹಿಡ್ಕೊಂಡು, ವೈದ್ಯರಿಂದ ಹಿಡ್ಕೊಂಡು, ಜನಸಾಮಾನ್ಯರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಬೇಕಾದಂಥ ಅತ್ಯವಶ್ಯಕವಾದಂಥ ಒಂದು ತಂತ್ರಶಾಸ್ತ್ರ ಅಂತ ನಾನು ಹೇಳ್ಬೋದು. ಯಾರಿಗೆ ಬೇಕು ಯಾರಿಗೆ ಬೇಡ ಅನ್ನೋ ಕ್ವಶನ್ನೇ ಇಲ್ಲ. ಎಲ್ರಿಗೂ ಬೇಕು, ಎಲ್ಲರೂ ಕಲಿಬೋದು. ಯಾರಿಗಾಗಿ? ಅವರ ಒಳಿತಿಗಾಗಿ, ಅವರ ಕುಟುಂಬದ ಒಳಿತಿಗಾಗಿ, ಅವರ ಆತ್ಮೋದ್ಧಾರಕ್ಕಾಗಿ, ಅವರ ವಿಶ್ವಾಸ ವೃದ್ಧಿಸಬೇಕು. ಅದಕ್ಕೇನು ಮೆಡಿಸಿನ್ ಇಲ್ಲ. ಅವರ ಭಯಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಭಯ ನಿವಾರಿಸೋ ಮೆಡಿಸಿನ್ ಇಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್, 10,000 ಭಯಗಳಿವೆ. ನಾನು ಅಕಾರ್ಡಿಂಗ್ ಟು ಈ ಮನಃಶಾಸ್ತ್ರ ಲಿಸ್ಟ್ ಮಾಡಿರ್ತಕ್ಕಂಥ ಭಯಗಳು ಹೇಳ್ತಿರ್ತಕ್ಕಂಥದ್ದು. ಕೆಲವರಿಗೆ ಎತ್ತರದ ಭಯ, ಕೆಲವರಿಗೆ ನೀರಿನ ಭಯ, ಕೆಲವರಿಗೆ ಪ್ರಾಣಿಗಳ ಭಯ, ಕೆಲವರಿಗೆ ಕೀಟಗಳ ಭಯ, ಕೆಲವರಿಗೆ ರೋಗದ ಭಯ, ನಿನ್ನೆಯ ಭಯ, ನಾಳೆಯ ಭಯ, ಸಾವಿನ ಭಯ. 1-2? ಹೌದು, ಫೋಬಿಯಾಗಳು. ಸಾವಿನ ನಂತರದ ಭಯ ಸ್ಟೇಜ್ ಫಿಯರ್. 100ಕ್ಕೆ 98 ಮಂದಿ ಈ ಸ್ಟೇಜ್ ಫಿಯರಿಂದ ಬಳಲ್ತಿರ್ತಾರೆ. ಇದಕ್ಕೆ ವೈದ್ಯಶಾಸ್ತ್ರದಲ್ಲಿ ಯಾವುದೇ ಔಷಧಿಗಳಾಗಲಿ, ಚುಚ್ಚುಮದ್ದಾಗಲಿ, ಲಸಿಕೆಯಾಗಲಿ ಇಲ್ಲ. ಸಂಮೋಹನ ಶಾಸ್ತ್ರ ಇದಕ್ಕೆ ರಾಮಬಾಣ. ಓಕೆ. ಯಾಕೆಂದರೆ ನನಗೂ ಆ ಸಮಸ್ಯೆ ಇತ್ತು, ಸ್ಟೇಜ್ ಫಿಯರ್. ಓಕೆ. ಯಾರಾದರೂ ಒಂದು 4 ಮಾತಾಡಿ ಅಂತ ಕರೆದ್ರೆ ವೇದಿಕೆ ಮೇಲೆ ಹೋದರೆ ಈ ಕೈಯಲ್ಲಿ ಮೈಕ್ ಇಟ್ಕೊಂಡ್ರೆ ಈ ಕೈಯಲ್ಲಿ ಇಟ್ಕೊಳ್ತಿದ್ದೆ, ಶಿವನಿಗೆ. ಓಕೆ. ಅದು ಆಲ್ಮೋಸ್ಟ್ ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ. ಎಲ್ಲರೂ ಅನುಭವಕ್ಕೆ ಬಂದಿರುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ನಾನು ನ್ಯೂಸ್ ಓದಬೇಕಾದ್ರೆ ನಾನು ಯಾವಾಗ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತಿರ್ತೀನಿ, 1 ವರ್ಷ ನಾನು ಭಯಗ್ರಸ್ತನಾಗಿ ಓದ್ತಿದ್ದೆ, ಆತ್ಮವಿಶ್ವಾಸ ಇಲ್ಲದೆ ಓದ್ತಿದ್ದೆ. ಸೊ ಪ್ರಾಕ್ಟೀಸ್ ಅಂತಾರಲ್ಲ, ಅದರಿಂದ ನಾನು ಸ್ವಲ್ಪ ಉದ್ಧಾರ ಆಗಿದ್ದು ಅಂತ ಅನ್ಕೊಳ್ಳುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಆ್ಯಂಡ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಮೋರ್ ಪರ್ಫೆಕ್ಟ್. ಎಸ್. ಈಗ ನೀವೇನು 1 ವರ್ಷ ಸ್ಪೆಂಡ್ ಮಾಡಿದ್ರೆ ಅದನ್ನು ಕಾಂಕರ್ ಮಾಡೋದಕ್ಕೆ, ಆದರೆ ಒಂದೇ ದಿನದಲ್ಲಿ ಅದನ್ನು ಸಾಧ್ಯವಾಗಿಸ್ಕೋಬಹುದಾದರೆ ನಾವು ಯಾಕೆ ಅದನ್ನು ಬಳಸಬಾರ್ದು ಅಂತ. ಓಕೆ. ಹಿಂದಿನ ಕಾಲದಲ್ಲಿ ಯುದ್ಧ ಮಾಡಬೇಕಾದ್ರೆ ಒಂದೇ ಅಸ್ತ್ರದಿಂದ ಯುದ್ಧವನ್ನು ಗೆಲ್ಲಕ್ಕಾಗ್ತಿರ್ಲಿಲ್ಲ. ಅದರಲ್ಲಿ ವಾಯುಅಸ್ತ್ರ ಇರ್ತಾಯಿತ್ತು, ಆಗ್ನೇಯಾಸ್ತ್ರ ಇತ್ತು, ವರುಣಾಸ್ತ್ರ ಇರ್ತಾಯಿತ್ತು, ಪಾಶುಪತಾಸ್ತ್ರ ಇರ್ತಾಯಿತ್ತು, ಬ್ರಹ್ಮಾಸ್ತ್ರ ಕೊನೆಗೆ ಇರ್ತಾಯಿತ್ತು. ನಾನು ಹೇಳೋದು ಸಂಮೋಹಿನಿ ಅಂತಕ್ಕಂಥದ್ದು ಬ್ರಹ್ಮಾಸ್ತ್ರ. ಎಲ್ಲರ ಬತ್ತಳಿಕೆಯಲ್ಲಿ, ಜೀವನದ ಬತ್ತಳಿಕೆಯಲ್ಲಿ ಅದು ಇರಬೇಕು. ಮೋರ್ ಆರೋಸ್ ಮೋರ್ ಈಸಿಯರ್.